ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾಟೆ ಕನ್ನಡ. ನಾನು ನಿಮ್ಮ ಕೀರ್ತಿ. ವರಮಹಾಲಕ್ಷ್ಮಿ ಹಬ್ಬ ಇದೆ, ಮುಗಿಸಿದ್ರಾ? ನಾನು ಮುಗಿಸ್ಕೊಂಡು ಲಾಂಗ್ ವೀಕೆಂಡ್ ಇರೋದ್ರಿಂದ 3 ದಿನ 1200 ಕಿಲೋಮೀಟರ್ ಟ್ರಿಪ್ ಹೋಗ್ತಾ ಇದೀವಿ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಗಾಡಿ ಅಂತ ಕೇಳ್ತಾ ಇದ್ದೀರಾ? ರವೀಂದ್ರ ಟೊಯೋಟಾ ಕಡೆಯಿಂದ ಅರ್ಬನ್ ಕ್ರೂಸರ್ ಹೈ ರೈಡರ್ ಹೈಬ್ರಿಡ್ ತಗೊಂಡು ಹೋಗ್ತಾ ಇದೀವಿ. ಏನಕ್ಕೆ ಹೈಬ್ರಿಡೇ ತಗೊಂಡು ಹೋಗ್ತಾ ಇದೀವಿ ಅಂತಂದ್ರೆ, ಈ ಗಾಡಿ ಮೈಲೇಜ್ ಏನು ಕ್ಲೈಮ್ ಮಾಡ್ತಾರೆ ಗೊತ್ತಾ? 27.97 ಕಿಲೋಮೀಟರ್ಸ್. ಅಂದ್ರೆ 45 ಲೀಟರ್ ಟ್ಯಾಂಕ್ ಇದೆ ಇದರಲ್ಲಿ. ಒಂದು ಸಲ ಫುಲ್ ಟ್ಯಾಂಕ್ ಮಾಡಿದ್ರೆ 1200 ಕಿಲೋಮೀಟರ್ ಹೋಗ್ಬೋದಾ? ಅದನ್ನ ಇವತ್ತು ಟೆಸ್ಟ್ ಮಾಡ್ತಾ ಇದೀವಿ. ಇಲ್ಲಿವರೆಗೂ ಪೆಟ್ರೋಲ್, ಡೀಸೆಲ್ ಮತ್ತೆ ಈವನ್ ಎಲೆಕ್ಟ್ರಿಕಲ್ಲು ಲಾಂಗ್ ರೂಟ್ ಹೋಗಿದ್ದೀವಿ, ಆದ್ರೆ ಹೈಬ್ರಿಡ್ ಅಲ್ಲಿ ಇವತ್ತು ಚೆಕ್ ಮಾಡ್ತಾ ಇದೀವಿ. ಸೊ ಈ 1200 ಕಿಲೋಮೀಟರ್ ಟ್ರಿಪ್ ನಲ್ಲಿ ಎಲ್ಲಿಗೆಲ್ಲ ಹೋಗ್ತಾ ಇದೀವಿ ಅಂತಂದ್ರೆ, ಈಗ ವಿಧಾನಸೌಧದಿಂದ ಸ್ಟಾರ್ಟ್ ಮಾಡಿ ಚಿತ್ರದುರ್ಗ, ಹಂಪಿ, ಅಲ್ಲಿಂದ ನೆಕ್ಸ್ಟ್ ಬಾದಾಮಿಗೆ ಹೋಗ್ತೀವಿ, ಮತ್ತೆ ಬೆಳಗಾಮಿಗೆ ಬಂದು ಕೊನೆಯಲ್ಲಿ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಈ ಟ್ರಿಪ್ನ ಎಂಡ್ ಮಾಡ್ತಾ ಇದೀವಿ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಕೊನೆಯಲ್ಲಿ ಎಷ್ಟು ಮೈಲೇಜ್ ಬಂತು, ಯಾವುದೆಲ್ಲ ಫೀಚರ್ಸ್ ನಮಗೆ ಇಷ್ಟ ಆಯಿತು, ಜೊತೆಗೆ ಕಂಫರ್ಟ್ ಆಗಿತ್ತು, ಪ್ರತಿಯೊಂದು ತಿಳಿಸ್ತಾ ಇದೀವಿ. ಮಿಸ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಅಂಡ್ ಇದೇ ತರ ಕಂಟೆಂಟ್ಗಾಗಿ ನಮ್ಮ ಕಾಟೆ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಗಾಡಿಗೆ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದೀವಿ ಪೆಟ್ರೋಲ್ನ. ನೆಲಮಂಗಲದಿಂದ ಸ್ವಲ್ಪ ಮುಂದಕ್ಕಿದೀವಿ ಅಷ್ಟೇನೆ. ಸೊ ನೋಡೋಣ ಇಲ್ಲಿಂದ ಎಷ್ಟು ದೂರ ತನಕ ಹೋಗುತ್ತೆ, 1200 ಎಕ್ಸಾಕ್ಟ್ ಆಗಿ ರೇಂಜ್ ಸಿಗುತ್ತಾ ಅಂತ ಚೆಕ್ ಮಾಡುವ. ಈಗ ನಾವು ಕೋಟೆ ನಾಡಿನಲ್ಲಿದ್ದೀವಿ. ಕೋಟೆ ನಾಡಲ್ಲಿ ಬರೀ ಬಂಡೆ, ಗುಡ್ಡ, ಬೆಟ್ಟಗಳಿದೆ ಅಂತ ಅನ್ಕೊಂಡ್ವಿ. ಆದ್ರೆ ಈ ತರ ಹಸಿರು ಸಖತ್ತಾಗಿದೆ ಕಣ್ರಿ. ಇಲ್ಲೇ ಇದ್ಬಿಡೋಣ ಅಂತ ಅನ್ನಿಸ್ತಾ ಇದೆ, ಆ ತರ ಹಚ್ಚ ಹಸಿರಿದೆ. ಅದ್ರ ಜೊತೆ ಟೊಯೋಟಾದವರ ಅರ್ಬನ್ ಕ್ರೂಸರ್ ಹೈ ರೈಡರ್ ಕೂಡ ಅಷ್ಟೇ ಚೆನ್ನಾಗಿದೆ. ಬೆಂಗಳೂರಿಂದ ಇಲ್ಲಿವರೆಗೂ ನಿಯರ್ಲಿ 163 ಕಿಲೋಮೀಟರ್ಸ್ ಡ್ರೈವ್ ಮಾಡಿದೀವಿ. ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ವೆಂಟಿಲೇಟೆಡ್ ಸೀಟ್ಸ್, ಈವನ್ ಈ ತರ ರೋಡ್ಗಳಲ್ಲಿ ಬರಬೇಕಾದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ. ಅಂಡ್ ಇದು ಒಂದು ಕಾಂಪ್ಯಾಕ್ಟ್ SUV ಅಂಡರ್ ಅಲ್ಲಿ ಬರೋದ್ರಿಂದ ಒಳಗೆ ಅಂತೂ ತುಂಬಾನೇ ಸ್ಪೇಸ್ ಇದೆ. ಕಂಫರ್ಟಬಲ್ ಆಗಿ ಕುತ್ಕೊಂಡ್ ಬಂದ್ವಿ. ಒಂದು ಚೂರು ಆಯಾಸ ಅನ್ನೋದೇ ಆಗ್ಲಿಲ್ಲ. ಈಗ ಇಲ್ಲಿಂದ ಈಗೇನು ನಾವು ಹಂಪಿ ಕಡೆ ಹೋಗಬೇಕು. ಜರ್ನಿನ ಕಂಟಿನ್ಯೂ ಮಾಡೋಣ. ಅಂಡ್ ಈ ಗಾಡಿ ಬಗ್ಗೆ ಕಂಪ್ಲೀಟ್ ರಿವ್ಯೂ ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಇದೆ. ಮತ್ತೆ ನಾನು ಹೇಳಿದ್ರೆ ನಿಮಗೆ ಬೋರ್ ಆಗ್ಬಿಡುತ್ತೆ. ಅದರ ಲಿಂಕ್ ಏನಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈಗ ಜರ್ನಿನ ಸ್ಟಾರ್ಟ್ ಮಾಡುವ, ಮತ್ತೆ ಬನ್ನಿ. ಚಿತ್ರದುರ್ಗದಿಂದ ಊಟ ಮಾಡ್ಕೊಂಡು ಅದೇ ಹಸಿರು ಸಾಲಿನಲ್ಲಿ ಸೀದಾ ಹೊಸಪೇಟೆಗೆ ಬಂದಿದ್ದೀವಿ. ನೋಡಿ, ಈಗ ಟನಲ್ ಮುಖಾಂತರ ಹೋಗ್ತಾ ಇದೀವಿ. ಯಾವ ಸಲ ನಾವು ಹೊಸಪೇಟೆಗೆ ಬಂದ್ರು ಟನಲ್ ಮುಖಾಂತರ ಹೋಗೋದೇ ಒಂಥರ ಖುಷಿ. ಅಂಡ್ ಅಲ್ಲಿಂದ ಇಲ್ಲಿಂದ ತನಕ ನಿಯರ್ಲಿ ಅಂದ್ರೆ ಬೆಂಗಳೂರಿಂದ ಇಲ್ಲಿಂದ ತನಕ 306 ಕಿಲೋಮೀಟರ್ ಡ್ರೈವ್ ಮಾಡಿದೀವಿ. ಎಲ್ಲಾದ್ರೂ ಲಾಂಗ್ ರೂಟ್ ಹೋಗ್ತಾ ಇದೀವಿ ಅಂದ್ರೆ ಏನೆಲ್ಲ ಫೀಚರ್ಸ್ ಬೇಕಾಗುತ್ತೆ? ಒಂದು, ಗಾಡಿ ಬಲ್ಕಿಯರ್ ಆಗಿರೋದು, ಜೊತೆಗೆ ಕಂಫರ್ಟ್ ಫೀಚರ್ಸ್ ಎಲ್ಲ ಹೌದು ಬೇಕೇ ಬೇಕು. ಆ ಫೀಚರ್ ಗಳಲ್ಲಿ ಮತ್ತೆ ನಮ್ಗೆ ಏನ್ ಬೇಕು ಅಂತ ಕೇಳಿದ್ರೆ, ನನಗೆ ಪರ್ಟಿಕ್ಯುಲರ್ ಆಗಿ ಈ ತರ ಹೈವೇಗಳಲ್ಲಿ, ಚೆನ್ನಾಗಿರುವಂತಹ ಹೈವೇನಲ್ಲಿ ಕ್ರೂಸ್ ಕಂಟ್ರೋಲ್ ಬೇಕು. ಅದು ಈ ಗಾಡಿನಲ್ಲಿದೆ. AC ಬೇಗ ಚಿಲ್ ಆಗುತ್ತೆ. ಅಂಡ್ ಅಗೇನ್ ಇಲ್ಲಿ ನೋಡಿ, ಹೆಡ್ಸ್ ಅಪ್ ಡಿಸ್ಪ್ಲೇ ಇದೆ. ಸ್ಪೀಡು, ಟೈಮು, ಜೊತೆಗೆ ಯಾವ ಮೋಡ್ ನಲ್ಲಿ ಇದೆ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಅಂಡ್ ಇನ್ನೊಂದು ಮ್ಯಾಟರ್ ಏನಂದ್ರೆ, ಈಗ ನಾನು ಡ್ರೈವ್ ಮಾಡ್ತಾ ಇರೋದು ಆಟೋಮೆಟಿಕ್ ವೇರಿಯಂಟ್. ಎಸ್, ಇದು ಹೈಬ್ರಿಡ್ ಆಗಿರೋದ್ರಿಂದ ಆಟೋಮೆಟಿಕ್ ಬರೋದು. ನನಗೆ ಮ್ಯಾನ್ಯುಯಲ್ಲೇ ಇಷ್ಟ, ಬಟ್ ಈಗೀಗ ಸ್ವಲ್ಪ ಏಜ್ ಆಗ್ತಾ ಆಟೋಮೆಟಿಕ್ ಮೇಲೆ ಒಲವು ಜಾಸ್ತಿ ಆಗಿದೆ. ಸೊ ನಿಮ್ಗೇನು ಅನ್ಸುತ್ತೆ? ಆಟೋಮೆಟಿಕ್ ಇಷ್ಟನಾ, ಮ್ಯಾನ್ಯುಯಲ್ ಇಷ್ಟನಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಈಗ ಹೊಸಪೇಟೆಯಿಂದ ಸೀದಾ ನಾವು ಹೋಗ್ತಾ ಇರೋದು ಹಂಪಿ ಕಡೆ. ಬೆಳಗ್ಗೆ 8 ಗಂಟೆಗೆ ಬೆಂಗಳೂರಿಂದ ಬಿಟ್ಟಿದ್ದಕ್ಕೆ ಇವಾಗ 7 ಗಂಟೆ ಇನ್ನೇನು. ಬಟ್ 6 ಗಂಟೆಗೆ ರೀಚ್ ಆದ್ವಿ ಹಂಪಿನ. ನಿಯರ್ಲಿ 360 ಕಿಲೋಮೀಟರ್ ಏನೋ ಆಯ್ತು ಟೋಟಲ್ ಆಗಿ. ಎಲ್ಲಿ ಫ್ಯೂಲ್ ಅಪ್ ಮಾಡಿಸಿದ್ವಿ ಅಲ್ವಾ, ಟ್ಯಾಂಕ್ ಫುಲ್ ಮಾಡಿಸಿದ್ವಲ್ಲ ಅಲ್ಲಿಂದ. ಪರ್ಫಾರ್ಮೆನ್ಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಮುಂದೆ ತಿಳಿಸ್ತೀನಿ. ಆದ್ರೆ ಈ ಮಣ್ಣಿಗೆ ಕಾಲಿಟ್ಟ ಮೇಲೆ ನಿಜವಾಗ್ಲೂ ನಮಸ್ಕಾರ ಮಾಡ್ಕೊಳ್ಳೇಬೇಕು. ನಮಸ್ಕಾರ ಮಾಡ್ಕೊಂಡಾಯ್ತು. ಅಂಡ್ ಆ ಎನರ್ಜಿ ಇದೆಯಲ್ಲ, ಫೀಲ್ ಆಗುತ್ತೆ. ಯಾಕಂದ್ರೆ ಆ ತರ ಜಾಗ, ತುಂಬಾ ಪವರ್ಫುಲ್ ಜಾಗ ಹಂಪಿ. ಸೊ ಫಸ್ಟ್ ಡೇ ನಾವು ಹೈಯೆಟ್ ಅಲ್ಲಿ ಸ್ಟೇ ಮಾಡಿದ್ವಿ. ಸಕ್ಕತ್ತಾಗಿ ನಿದ್ದೆ ಬಂತು. ಈಗ ಬೆಳಗ್ಗೆ ನೋಡಿ ಒಳ್ಳೆ ವೆದರು, ನೈಟ್ ಪೂರ್ತಿ ಮಳೆ ಬಂದಿದೆ. ಅಂಡ್ ಈಗ ಮತ್ತೆ ನಾವು ಲಗೇಜ್ನ ಲೋಡ್ ಮಾಡ್ತಾ ಇದೀವಿ. ಇನ್ನು ಇಲ್ಲಿರುವಂಥ ಹೈ ರೈಡರ್ ಬಂದು ಸ್ಟ್ರಾಂಗ್ ಹೈಬ್ರಿಡ್ ಬರುತ್ತೆ. ಸೊ ಇಲ್ಲಿ ಬ್ಯಾಟ್ರಿ ಪ್ಯಾಕ್ ಇರೋದ್ರಿಂದ ಬೂಟ್ ಸ್ಪೇಸ್ ಕಮ್ಮಿ ಆಗಲ್ವಾ ಅಂತ ತುಂಬ ಜನ ನನ್ನ ರಿವ್ಯೂನಲ್ಲಿ ಕಮೆಂಟ್ ಮಾಡಿದ್ರು. ಎಸ್, ಸ್ವಲ್ಪ ಕಮ್ಮಿ ಇದೆ, ಬಟ್ ಸ್ಟಿಲ್ ಇದರೊಳಗೆ ಎಷ್ಟು ಲಗೇಜ್ನ ಹಾಕ್ತೀವಿ ನೋಡಿ ಈಗ. ಆ್ಯಂಡ್ ಇಲ್ಲಿ ಒಂದು ನಿಮಗೆ ಸಪ್ರೇಟ್ ಕಂಪಾರ್ಟ್ಮೆಂಟ್ ಸಿಗುತ್ತೆ, ಸಣ್ಣ ಪುಟ್ಟ ಐಟಮ್ಸ್ನ ಇಡ್ಬೋದು. ಆ್ಯಂಡ್ ಇಲ್ಲಿ 2 ಟ್ರಾಲಿ ಬ್ಯಾಗ್ ಇದೆ ನೋಡಿ. ಚಿಕ್ಕದಿದ್ರೆ ಆರಾಮಾಗಿ 2 ಇಡಿಸುತ್ತೆ. ಇನ್ನೂ ನಿಮಗೆ ಬೂಟ್ ಸ್ಪೇಸ್ ಸಿಗುತ್ತೆ ನೋಡಿ. ಈ ಕಡೆ ಇನ್ನೂ ಒಂದು ಬ್ಯಾಗ್ ಇಡ್ಬೋದು. ಆ್ಯಂಡ್ ಏನಿಲ್ಲ ಅಂದರೂ ಇನ್ನೊಂದು 2 ಬ್ಯಾಕ್ ಪ್ಯಾಕ್ನ ಇಡ್ಬೋದು. ಅದು ಕೂಡ ನಮ್ಮ ಹತ್ರ ಇದೆ. ಇನ್ನು ಈ ಬೂಟ್ ಸ್ಪೇಸ್ನ ಲೀಟರ್ಸಲ್ಲಿ ಹೇಳೋದಾದರೆ ನಿಯರ್ಲಿ 265 ಲೀಟರ್ಸ್ ಏನೋ ಬರುತ್ತೆ. ಅದೇ ಸ್ಟ್ರಾಂಗ್ ಹೈಬ್ರಿಡ್ ತಗೋತಾ ಇಲ್ಲ ಅಂತಂದರೆ ನಿಮಗೆ 300 ಎಬೋ ಬರುತ್ತೆ. ಬಟ್ ಸ್ಟಿಲ್ ಈ ಬೂಟ್ ಸ್ಪೇಸ್ 4 ಜನ ಟ್ರಾವೆಲ್ ಮಾಡ್ತಾ ಇದ್ರೆ ಎನಫ್ ಅಂತ ನನಗನ್ಸುತ್ತೆ. ಆ್ಯಂಡ್ ಅಗೇನ್ ಈ 2 ಬ್ಯಾಗ್ನು ಕೆಳಗಿಡ್ಬೋದು, ಅಷ್ಟೊಂದು ಸ್ಪೇಸ್ ಇದೆ. ಸೊ ಈಗ ಇಲ್ಲಿಂದ ನಾವು ಹೋಗ್ತಾ ಇರೋದು ಬಾದಾಮಿ ಕಡೆ, ನಮ್ಮ ಚಾಲುಕ್ಯರು ಆಳ್ದಂಥ ಜಾಗಕ್ಕೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ.
ನೈಟ್ ಎಲ್ಲ ಮಳೆ ಬಂತು, ಬೆಳಗ್ಗೆ ಎದ್ರೆ ಒಳ್ಳೆ ವೆದರ್ ಇತ್ತು. ಈಗ ನೋಡಿದ್ರೆ ಹೆವಿ ಬಿಸಿಲು ರಾಚ್ತಾ ಇದೆ. ಹಂಪಿಯಿಂದ ಬಾದಾಮಿ ಕಡೆ ಹೋಗ್ತಾ ಇದ್ವಿ. ಬಾದಾಮಿನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಿದ್ವಿ. ಬಟ್ ಆನ್ ದಿ ವೇ ಇಟಗಿ ಶಿವನ ದೇವಾಲಯ ಅಂತ ಒಂದು ಬೋರ್ಡ್ ನೋಡಿದ್ವಿ. ಹಾಗೆ 6 ಕಿಲೋಮೀಟರ್ ಒಳಗೆ ಬಂದರೆ ಹಿಂದೆ ನೋಡಿ ದೇವಾಲಯಗಳ ಚಕ್ರವರ್ತಿ ಇದೆ, ಅಂದರೆ ಎಂಪರರ್ ಆಫ್ ಟೆಂಪಲ್ಸ್ ಅಂತ. ಆ್ಯಂಡ್ ಇದನ್ನು ಕಟ್ಸಿದ್ದು ಯಾರು ಗೊತ್ತಾ? ಕಲ್ಯಾಣಿ ಚಾಲುಕ್ಯರಲ್ಲಿ 6ನೇ ವಿಕ್ರಮಾದಿತ್ಯನವರ ದಂಡನಾಯಕ, ಮಹಾದೇವ ದಂಡನಾಯಕ ಇಲ್ಲಿ ನೆಲೆಸಿರೋದು ಮಹಾದೇವ. ಈ ದೇವಾಲಯನ ಏನಕ್ಕೆ ಚಕ್ರವರ್ತಿ ಅಂತ ಕರೀತಾರೆ ಗೊತ್ತಾ? ಉದದಿ ವ್ಯಾವೃತದೋಳ್ ಪಡಿಯಿಡಲ್ ಮುಮ್ಮಾಡಲು ಅರಿಯನಿದನ್ ದೇವಶಿಲ್ಪಿಗೆ ಮಾದರಿಯಿದಂ ಪೋಲ್ವವ ಪೋಲ್ವಂತಿದು ದೇವಾಲಯ ಚಕ್ರವರ್ತಿ ಇದಂ. ಇದರ ಅರ್ಥ ಇಷ್ಟೇ, ಉದದಿ ಅಂದರೆ ಸಮುದ್ರ. ಈ ಸಮುದ್ರದಿಂದ ಆವೃತವಾದಂಥ ಈ ಭೂಮಿಯಲ್ಲಿ ಪಡಿಯಿಡಲ್ ಕಾಲನ್ನೇನಾದರೂ ಇಟ್ಟಿವಂದರೆ ಇಷ್ಟೊಂದು ಸುಂದರವಾದಂಥ ದೇವಾಲಯ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ವಿಶ್ವಕರ್ಮನಿಗೂ ಸಹ ಇದೊಂದು ಮಾದರಿ. ವಿಶ್ವಕರ್ಮ ಅಂದರೆ ದೇವಶಿಲ್ಪಿ ಅಂತ ಹೇಳ್ತೀವಿ ನಾವು. ಆ ದೇವಶಿಲ್ಪಿಗೂ ಸಹ ಇದು ಮಾದರಿ. ಇದನ್ನು ಮಾದರಿಯಾಗಿಟ್ಕೊಂಡು ದೇವಲೋಕದಲ್ಲಿ ಒಂದು ದೇವಾಲಯವನ್ನು ಸೃಷ್ಟಿ ಮಾಡ್ತಾರೆ. ಅಂದರೆ ಅಷ್ಟೊಂದು ಅದ್ಭುತವಾದಂಥ ದೇವಾಲಯ ಮತ್ತು ಹೋಲಿಕೆಗೆ ಸಾಟಿನೇ ಇಲ್ಲದೆ ಇರುವಂಥ ಪ್ರಪಂಚದ ಏಕೈಕ ದೇವಸ್ಥಾನ ಅಂದರೆ ಇಟ್ಟಿಗೆಯ ಮಹಾದೇವ ದೇವಸ್ಥಾನ. ಹೀಗಾಗಿ ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಹೋಲಿಸ್ತಾರೆ. ದೇವಾಲಯಗಳ ಚಕ್ರವರ್ತಿ ಅಂದರೆ ಎಂಪರರ್ ಆಫ್ ದಿ ಟೆಂಪಲ್ಸ್. ಸೊ ತಿಳ್ಕೊಂಡ್ರಲ್ಲ, ನೀವು ಏನಾದರೂ ಹಂಪಿ ಸೈಡ್ ಬಂದರೆ ಇಟಗಿಗೆ ವಿಸಿಟ್ ಮಾಡಿ. ಇಟಗಿಯಿಂದ ಸೀದಾ ನಾವು ಗವಿಸಿದ್ದೇಶ್ವರ ಖಾನಾವಳಿಗೆ ಹೋಗಿ ಒಳ್ಳೆ ಊಟ ಮಾಡಿಕೊಂಡು, ಏನಿಲ್ಲ ಅಂದ್ರೆ ಒಂದು 70 ಕಿಲೋಮೀಟರ್ ಇತ್ತು, ಸೀದಾ ವಾತಾಪಿಗೆ ಬಂದಿದ್ದೀವಿ. ವಾತಾಪಿನ ಈಗಿನ ಬಾದಾಮಿ ನೋಡಿ, ಗುಹೆ ಕಾಣ್ತಾ ಇದೆಯಾ? ಇಲ್ಲಿ 4 ಗುಹೆಗಳಿದೆ. 4 ಗುಹೆನಲ್ಲಿ ಫಸ್ಟ್ನೇ ಗುಹೆ ಬಂದು ಶಿವನ್ ಅರ್ಪಿಸಿದ್ದಾರೆ, ಶಿವ ಇದನ್ನಲ್ಲಿ. ಅಂಡ್ 2ನೇದು 3ನೇದು ವಿಷ್ಣುಗೆ. ಅಂಡ್ 4ನೇದು ಬಂದು ಬಾಹುಬಲಿನ ಫಾಲೋ ಮಾಡ್ತಿದ್ದಂತ ಕೀರ್ತಿ, ನಾನಲ್ಲ ಕೀರ್ತಿ ವರ್ಮಾ, ಮೇ ಬಿ ಓದ್ಜಮ್ದಲ್ಲಿ ನಾನೇ ಆಗಿದ್ದೆ ಅನ್ಕೊಂತೀನಿ, ಅವರು ಕನ್ಸ್ಟ್ರಕ್ಟ್ ಮಾಡಿಸಿರುವಂಥದ್ದು. ಇದೇನು ನೋಡ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ಬಂಡೆ ಕೆತ್ತಿರೋದು ಹೊರಗಿಂದ ಒಳಗೆ. ಸೊ ಅಜಂತ ಎಲ್ಲರ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಅದನ್ನ ಮೇಲಿಂದ ಕೆಳಕ್ಕೆ ಎತ್ಕೊಂಡು ಹೋಗಿದ್ದಾರೆ. ಅದೇ ತರ ನಮ್ಮ ಬಾದಾಮಿನಲ್ಲಿ ಹೊರಗಿಂದ ಒಳಕ್ಕೆ ಎತ್ಕೊಂಡು ಹೋಗಿದ್ದಾರೆ. ಒಂದು ಸಲ ನೋಡ್ಕೊಂಬನ್ನಿ. ಬಾದಾಮಿ ಗುಹೆಗಳ ಮುಂದೆನೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಕೆರೆ ಇದೆ. ಖುಷಿ ಆಗುತ್ತೆ ಈ ಥರ ಜಾಗಗಳನ್ನ ನೋಡೋದಕ್ಕೆ. ಆ್ಯಂಡ್ ಅದ್ರ ಮುಂದೆನೆ ಕೆರೆ ಮುಂದೆ ಭೂತೇಶ್ವರನ ದೇವಾಲಯ ಇದೆ. ಇಲ್ಲಿಗೆ ಬರಬೇಕು ಅಂದರೆ ನಿಜವಾಗ್ಲೂ ಟೈಟ್ ಸ್ಪೇಸು, ಮಾರ್ಕೆಟ್ ರೋಡ್ ಬೇರೆ. ಈ ಗಾಡಿನಲ್ಲಿ ಏನಾದರೂ 360 ಡಿಗ್ರಿ ಕ್ಯಾಮ್ರಾ ಇಲ್ಲ ಅಂದಿದ್ರೆ ನಿಜವಾಗ್ಲೂ ಕಷ್ಟ ಆಗ್ತಿತ್ತು. ಜಾಗ ಮಾತ್ರ ನಿಜವಾಗ್ಲೂ ಟೈಟು, ಬಂದರೆ ಮಾತ್ರ ಫುಲ್ ಹ್ಯಾಪಿನೇ. ಈಗ ಬೆಳಗಾಂ ಕಡೆ ಹೋಗ್ತಾ ಇದೀವಿ ನೋಡಿ. ಬೆಂಗಳೂರಿಂದ ಹೊರಟ ಮೇಲೆ ಇಲ್ಲಿನ ತನಕ ಬೆಳಗಾವಿಗೆ ಬರೋ ತನಕನೂ ವೆದರ್ ಮಾತ್ರ ಸಕ್ಕತ್ತಾಗಿತ್ತು. ಇನ್ನು ಬಾದಾಮಿಯಿಂದ ಬೆಳಗಾವಿಗೆ ಬರಬೇಕಾದ್ರೆ ಎಲ್ಲ ಥರ ರೋಡ್ ನೋಡ್ಬಿಟ್ವಿ. ಹಳ್ಳ ದಿಣ್ಣೆ ಗುಂಡಿಗಳು. ಆ್ಯಂಡ್ ಚೆನ್ನಾಗಿರೋ ರೋಡ್ನಲ್ಲೂ ಡ್ರೈವ್ ಮಾಡಿದ್ವಿ. ಎಲ್ಲ ಕಡೆ ಈ ಗಾಡಿ ಮಾತ್ರ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ಆ್ಯಂಡ್ ಅಫ್ಕೋರ್ಸ್ ನೀವು ವೆಯ್ಟ್ ಮಾಡ್ತಾ ಇರೋದು ಈ ಗಾಡಿಯ ಮೈಲೇಜ್ನ ಕೇಳೋದಕ್ಕೆ. ಅದನ್ನು ತಿಳಿಸ್ತೀವಿ ಕೊನೆಯಲ್ಲಿ. ಆ್ಯಂಡ್ ಒಂದು ಸರ್ಟೈನ್ ಕಂಡೀಷನ್ಸ್ ಇದೆ. ಅಂದರೆ ನೋಡಿ 80 ಕಿಲೋಮೀಟರ್ ಸ್ಪೀಡ್ನಲ್ಲೇ ಡ್ರೈವ್ ಮಾಡ್ಕೊಂಬಂದಿದ್ದೀವಿ. ಆ್ಯಂಡ್ ಟೆಂಪ್ರೇಚರ್ ಏನು AC ಇದೆ 20 to 24ನಲ್ಲೇ ನಾವು ಮೇಂಟೈನ್ ಮಾಡ್ಕೊಂಬಂದಿದ್ದೀವಿ. ಹಾಗಾಗಿ ಒಳ್ಳೆ ಮೈಲೇಜ್ ಬಂದಿದೆ. ಸಿಟಿಲಿ ಮಾತ್ರ ಅಲ್ಲ, ಹೈವೇನಲ್ಲೂ ಅಷ್ಟೇ. ನಾವೇನು 120 150ಲೇ ಹೋಗ್ಬೇಕಾ? ಆರಾಮಾಗಿ ಚಿಲ್ಲಾಗಿ 80ಇಂದ 100 ಸ್ಪೀಡಲ್ಲಿ ಕ್ರೂಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಒಳ್ಳೆ ಮೈಲೇಜ್ ಬರುತ್ತೆ. ಈಗ ನಾವಿರೋದು ನೋಡಿ ನಮ್ಮ ಹೆಮ್ಮೆಯ ಬೆಳಗಾವಿ ಸುವರ್ಣ ಸೌಧದ ಹತ್ರ ಇದ್ದೀವಿ. ಬೆಳಗಾವಿನ ಎಕ್ಸ್ಪ್ಲೋರ್ ಮಾಡಿಕೊಂಡು ಹಾಗೆ ಬೆಂಗಳೂರು ಕಡೆ ಹೋಗೋಣ. ದಾವಣಗೆರೆನಲ್ಲಿ ಒಳ್ಳೆ ಬೆಣ್ಣೆ ದೋಸೆ ತಿನ್ಕೊಂಡು ಈಗ ವಾಪಸ್ ಬೆಂಗಳೂರು ಕಡೆ ಹೊರಟಿದ್ದೀವಿ. ಇಲ್ಲಿವರೆಗೂ 1000 ಕಿಲೋಮೀಟರ್ ಕವರ್ ಆಗಿದೆ. ಈಗ ರೇಂಜ್ ಬಂದು 170 ತೋರಿಸ್ತಾ ಇದೆ. ಸೊ ತುಮಕೂರಿಗೆ ರೀಚ್ ಆಗಿ ಎಂಡ್ ಮಾಡ್ತಾ ಇದ್ದೀವಿ ಈ ಟ್ರಿಪ್ಪನ್ನು. ಸೊ ಮೈಲೇಜ್ ನನ್ನ ಪ್ರಕಾರ 100% 1200 ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಒಂದು ಫುಲ್ ಟ್ಯಾಂಕಲ್ಲಿ. ಅದೇ ಖುಷಿ ಆಗ್ತಾ ಇರೋದು ಮೈಲೇಜ್ ರ್ಯಾಲಿನಲ್ಲಿ. ಆ್ಯಂಡ್ ಮುಂದೆ ಮಾತ್ರ ಅಲ್ಲ, ಅಂದರೆ ಡ್ರೈವರ್ ಸೀಟ್ ಮಾತ್ರ ಅಲ್ಲ, ಕೋ ಪ್ಯಾಸೆಂಜರ್ ಸೀಟ್ ಮಾತ್ರ ಅಲ್ಲ, ಸೆಕೆಂಡ್ ರೋ ಸೀಟಲ್ಲಿ ಏನು ಕಂಫರ್ಟ್ ಇದೆ ಅಂತೀರಾ? ನನ್ನ ಮುಂದೆ ಈಗ ಡ್ರೈವ್ ಮಾಡ್ತಾ ಇರೋರು 6 ಅಡಿ ಇದ್ದಾರೆ. ಲೆಗ್ ರೂಮ್ ನೀ ರೂಮ್ ಅಂತೂ ಸಕ್ಕತ್ತಾಗಿದೆ, ಸಫಿಷಿಯೆಂಟ್ ಆಗಿದೆ. ಇನ್ನು ಹೆಡ್ ರೂಮ್ ಬಗ್ಗೆ ಎಲ್ಲ ಮಾತಾಡೋಂಗಿಲ್ಲ ಬಿಡಿ, ಜಾಸ್ತಿನೇ ಇದೆ. ಆ್ಯಂಡ್ ಇನ್ನೊಂದು ಡ್ರೈವರ್ ಸೀಟ್ನ 8 ವೇ ಪವರ್ಡ್ ಅಡ್ಜಸ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇದೆ. ಆ್ಯಂಡ್ ಹಾಗೆ ಮೇಲೆ ನೋಡಿ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಈ 2 ಗ್ಲಾಸೂ ಹಿಂದಕ್ಕೆ ಹೋಗುತ್ತೆ. ಸೊ ನಾರ್ಮಲ್ ಆಗಿ ನೀವು ಎಷ್ಟೇ ದೊಡ್ಡದು ಕಾರ್ ತೊಗೊಂಡ್ರು ಅದರಲ್ಲಿರುವಂಥ ಸನ್ರೂಫ್ನ 1 ಗ್ಲಾಸ್ ಮಾತ್ರ ಓಪನ್ ಆಗುತ್ತೆ. ಬಟ್ ಹೈ ರೈಡರಲ್ಲಿ 2 ಗ್ಲಾಸು ಓಪನ್ ಆಗ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ ಇದೆ ಅಂತ ವೀಕೆಂಡ್ಗೆ ಟ್ರಿಪ್ ಪ್ಲಾನ್ ಮಾಡಿದಂತೂ ಸಿಕ್ಕಾಪಟ್ಟೆ ಒಳ್ಳೇದಾಯಿತು. ಅದರಲ್ಲೂ ಈ ಗಾಡಿ ಸೆಲೆಕ್ಟ್ ಮಾಡಿದ್ದಂತೂ ಖುಷಿನೇ ಆಯಿತು. ಯಾಕೆ ಗೊತ್ತಾ? ಒಂದು ಫುಲ್ ಟ್ಯಾಂಕಲ್ಲಿ 1230 ಕಿಲೋಮೀಟರ್ ರೇಂಜ್ ಕೊಟ್ಟಿದೆ, ಮೈಲೇಜ್ ಕೊಟ್ಟಿದೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅಲ್ವಾ? ನೀವೇನಾದರೂ ಒಳ್ಳೆ ಫ್ಯಾಮಿಲಿ ಕಾರ್ ತೊಗೋಬೇಕು ಮೈಲೇಜ್ಗೆ ಮತ್ತು ಕಂಫರ್ಟ್ಗೆ, ಜೊತೆಗೆ ಒಳ್ಳೆ ಪ್ರೂವನ್ ಇಂಜಿನ್ ಬೇಕು ಅಂತಂದರೆ 100% ಟೊಯೋಟಾ ಅರ್ಬನ್ ಕ್ರೂಸರ್ ಹೈ ರೈಡರ್ ಹೈಬ್ರಿಡ್ಗೆ ಹೋಗ್ಬೋದು. ಸೊ ನಿಯರ್ಲಿ ಬೆಂಗಳೂರಿಂದ ಬೆಳಗ್ಗೆ ವಿಧಾನಸೌಧದಿಂದ ಹೊರಟು ನಾವು ಹೋಗಿದ್ದು ಹಂಪಿ, ಬಾದಾಮಿ, ಅಲ್ಲಿಂದ ಬೆಳಗಾಂ ಮುಗಿಸ್ಕೊಂಡು
ಸೀದಾ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀವಿ. ಸೊ ಈ ಗಾಡಿನ ಪ್ರೊವೈಡ್ ಮಾಡಿದಂಥ ರವೀಂದ್ರ ಟೊಯೋಟಾಗೆ ನಿಜವಾಗ್ಲೂ ಬಿಗ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ವಿಡಿಯೋ ಬಗ್ಗೆ ನಿಮಗೆ ಅನ್ನಿಸುತ್ತಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇದೇ ಥರ ಕಂಟೆಂಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಪೇಜಸ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಮತ್ತೆ ಇದೇ ಥರ ಒಳ್ಳೆ ಡ್ರೈವ್ನಲ್ಲಿ ಸಿಗೋಣ. ಬಾಯ್ ಬಾಯ್.